ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪರನ ನೋಡಿ ಬದುಕದಿರು, ಪಾಲಿಗೆ ಬಂದಿದ್ದನ್ನು ಸ್ವೀಕರಿಸುತ್ತಿರು. ಇದು ಎಷ್ಟು ಅದ್ಭುತವಾದ ಮಾತು ಅಂತ ಅನ್ಸುತ್ತಲ್ಲ. ಬೇರೆಯವ್ರು ನೋಡಿ ಬದುಕ್ತಿದ್ರೆ ಅಥವಾ ಬೇರೆಯವ್ರಿಗೋಸ್ಕರ ಬದುಕ್ತಿದ್ವಿ ಅಂತಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಅಕ್ಕಪಕ್ಕದವ್ರು ತಗೊಂಡಿದ್ದಾರೆ, ನಾವು ತಗೋಬೇಕು. ಅವ್ರೇನೋ ಒಡವೆ ಮಾಡಿಸ್ಕೊಂಡಿದ್ದಾರೆ, ನಾನು ಒಡವೆ ಮಾಡಿಸ್ಕೋಬೇಕು. ಅವ್ರೇನೋ ಮನೆಗೆ ಬೇಕಾಗಿರುವಂಥ ಫರ್ನಿಚರ್ ತೊಗೊಂಬಂದಿದ್ದಾರೆ, ನಾನು ತರಬೇಕು ಅಂತ ಅನ್ಕೊಂಡ್ರೆ ಖಾಲಿಯಾಗ ನಮ್ಮ ಜೇಬೇನೆ. ನಮ್ಗೆ ಏನು ಅವಶ್ಯಕತೆ ಇದೆಯೋ, ಎಷ್ಟು ಬೇಕೋ, ಎಷ್ಟೊಂದು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಆಸೆ ಪಡೋದು ಒಳ್ಳೇದು. ಅದನ್ನ ಮಿತಿ ಮೀರಿ ನಾವು ಅತಿಯಾಗಿ ಆಸೆ ಪಟ್ರೆ ಅದನ್ನ ಪೂರೈಸ್ಕೊಳ್ಳೋದಕ್ಕೆ ಅಂತ ಸಾಲ ಮಾಡಿಕೊಂಡು ಆ ಸಾಲ ತೀರ್ಸೋದಕ್ಕೆ ಅಂತೇಳಿ ಕಷ್ಟಪಡೋರು ನಾವೇ ಆಗಿರ್ತೀವಿ. ಅದ್ರ ಬದಲು ನಮಗೇನು ಅವಶ್ಯಕತೆ ಇದೆಯೋ ಅಥವಾ ಇರೋದ್ರಲ್ಲೇ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಖುಷಿಯಾಗಿರೋದನ್ನ ಕಲ್ತ್ಕೊಳ್ಳೋದು ಒಳ್ಳೇದು. ಅದಕ್ಕೆ ಹೇಳೋದು ಆಗಿನ ಕಾಲದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಮನೆಗೆ ಹಸ್ಬೆಂಡು ಪಪ್ಪಾಯ ತಗೊಂಬಂದಿದ್ರು. ಪಪ್ಪಾಯ ಅವಾಗೆಲ್ಲ ಪಪ್ಪಾಯ ಕಟ್ ಮಾಡಿದ್ರೆ ಆಗಿನ ಕಾಲದಲ್ಲಿ ಹಣ್ಣಿಗಿಂತ ಜಾಸ್ತಿ ಕಪ್ಪು ಬೀಜಗಳೇ ಜಾಸ್ತಿ ಇರ್ತಿತ್ತು. ಫುಲ್ ಪಪ್ಪಾಯ ತುಂಬಾ ಬರೀ ಬೀಜಗಳೇ ಇರ್ತಿತ್ತು. ಈ ಪಪ್ಪಾಯದಲ್ಲಿ ನೀವು ಅಬ್ಸರ್ವ್ ಮಾಡಿ, ಪಪ್ಪಾಯದಲ್ಲಿ ಬಿಳಿ ಬೀಜಗಳಿದೆ. ಅದನ್ನ ತೋರ್ಸೋಣ ಅಂತ ಅನ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೆ ಅಷ್ಟೇನೆ. ಅದರಲ್ಲೂ ಕೂಡ ಕೆಲವೊಂದು ಪಪ್ಪಾಯಗಳಲ್ಲಂತೂ ಬೀಜನೇ ಇರೋದಿಲ್ಲ, ಏನು ಸೀಡ್ಲೆಸ್ ಪಪ್ಪಾಯ ಇರುತ್ತೆ. ಸಂಡೇ ಆಗಿರೋದ್ರಿಂದ ಯಜಮಾನ್ರು ಕಾಳುಗಳು ತೊಗೊಂಬಂದಿದ್ರು, ಕುರಿ ಕಾಳುಗಳು. ಅದ್ರದ್ದು ಕಾಲು ಸೂಪ್ ಮಾಡಿ ತೋರ್ಸೋಣ ಅಂತ ಅಂದ್ಬಿಟ್ಟು ಅದನ್ನ ರೆಡಿ ಮಾಡ್ಕೋತಾ ಇದ್ದೆ. ನಾನಿಲ್ಲಿ ಕಾಲು ಸೂಪ್ಗೆ ಅಂತೇಳಿ ತೊಗೊಂಡಿರೋಂಥದ್ದು 4 ಕುರಿ ಕಾಳುಗಳು. ನೀವು ಬೇಕಾದರೆ ಮೇಕೆ ಕಾಳುಗಳನ್ನ ಬೇಕಿದ್ರು ತೊಗೋಬೋದು. ಇದನ್ನ ನಾವು ಮನೆಗೆ ತೊಗೊಂಬಂದ್ಮೇಲೆ 4ರಿಂದ 5 ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಿಮಗೇನಾದರೂ ಸೂಪ್ ಜಾಸ್ತಿ ಬೇಕು ಅಂತಂದರೆ ಇನ್ನು ಕಾಳುಗಳನ್ನ ಜಾಸ್ತಿ ತೊಗೋಬೋದು. ಇಲ್ಲ ಕಮ್ಮಿ ಬೇಕು ಅಂದರೆ ಎರಡು ಕಾಳನ್ನ ಕೂಡ ಯೂಸ್ ಮಾಡಿಕೊಂಡು ಸ್ವಲ್ಪನೇ ಸೂಪ್ ಮಾಡ್ಕೋಬೋದು. ಕಾಲು ಸೂಪ್ ಮಾಡೋದಕ್ಕೆ ಅಂತ ನಾನು ತೊಗೊಂಡಿರೋದು ಒಂದು ದಪ್ಪದಾದಂಥ ಒಂದು ಬೆಳ್ಳುಳ್ಳಿ, ಒಂದು 6ರಿಂದ 7 ಲವಂಗ, 1 ಇಂಚಷ್ಟು ಶುಂಠಿ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಇದೆ ಅಂತಂದರೆ ಬೇಕಿದ್ರೆ 1-2 ಕಡ್ಡಿಯಷ್ಟು ಪುದೀನ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು. ಕಾಳುಮೆಣಸು ಹಾಕೋದ್ರಿಂದ ಕಾಲು ಸೂಪ್ ಕುಡಿಯೋವಾಗ ಒಂಥರ ಗಂಟ್ಲಿಗೆ ಆರಾಮ್ ಅನ್ಸುತ್ತೆ. ಹಾಗಾಗಿ ಕಾಳುಮೆಣಸು ನೀವು ಖಾರ ಇಷ್ಟಪಡ್ತೀನ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಇಲ್ಲ ನಾರ್ಮಲಾಗಿ 1 ಸ್ಪೂನಷ್ಟು ಕೂಡ, 1-1.5 ಸ್ಪೂನಷ್ಟು ಕೂಡ ಯೂಸ್ ಮಾಡ್ಕೋಬೋದು. ಯಾರಿಗೆಲ್ಲ ಮಂಡಿ ನೋವಿದೆ ಅಥವಾ ಜಾಯಿಂಟ್ ಪೇನ್ ಇದೆ, ಹಾಗೆ ನಮ್ಮ ಕಡೆಯಲ್ಲೆಲ್ಲ ಬಾಣಂತಿಯರಿಗೆ ಇದನ್ನ ಕಾಲು ಸೂಪನ್ನ ಜಾಸ್ತಿ ಮಾಡಿಕೊಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಒಂದು 20 ಡೇಸಿಂದನೂ ಒಂದು ಹೆಚ್ಚು ಕಮ್ಮಿ ಒಂದು 3 ಮಂತ್ಸ್ವರೆಗೂ ಕೊಡ್ತಾನೆ ಇರ್ತಾರೆ ಕಾಲು ಸೂಪ್ನ. ವೀಕ್ಲಿ 1 ಸಲನೋ ಇಲ್ಲ ವೀಕ್ಲಿ 2 ಸಲ 3 ಸಲ ಕೊಡ್ತಾನೆ ಇರ್ತಾರೆ. ಇದು ಬಾಣಂತಿಯರಿಗೆ ಸೊಂಟ ಗಟ್ಟಿ ಬರಲಿ ಅಂತ ಕೂಡ ಮಾಡಿಕೊಡ್ತಾರೆ. ನಾರ್ಮಲಾಗಿ ಕೂಡ ಇದನ್ನ ಎಲ್ಲರೂ ಕುಡಿಬೋದು. ಕಾಲು ಸೂಪ್ ಕುಡಿಯೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮನೇಲಿ ಯಾರಿಗೆ ಬೇಕಿದ್ರು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಯಾರಿಗೆ ಬೇಕಿದ್ರು ಕೊಡ್ಬೋದು. ಇದನ್ನ ಬಾಣಂತಿಯರಿಗೆ ಅಂದರೆ ವಾರದಲ್ಲಿ 2 ಸಲ 3 ಸಲ ಮಾಡ್ಕೊಡ್ತಾರೆ. ಇಲ್ಲ ನಾವು ನಾರ್ಮಲಾಗಿ ಕುಡಿತೀವಿ ಅಂತಂದರೆ 15 ದಿನಕ್ಕೊಂದ್ಸಲ, ಇಲ್ಲ ತಿಂಗಳಿಗೆ 1 ಸಲ ಆದರೂ, ಮ್ಯಾಕ್ಸಿಮಮ್ ತಿಂಗಳಿಗೆ 1 ಸಲನಾದರೂ ಇದನ್ನು ಕುಡಿಯೋದು ಒಳ್ಳೇದು. ಈ ಕಾಲು ಸೊಪ್ಪು ಜ್ವರ ಬಂದಾಗ ಬಾಯಿ ಕೆಟ್ಟಿದೆ ಅಂತಂದರೆ ಅಥವಾ ನೆಗಡಿ ಕೆಮ್ಮು ಆಗಿದೆ ಅಂತಂದರೆ ಅದು ತುಂಬಾ ರುಚಿಯಾಗಿರುತ್ತೆ. ಆ ಟೈಮಲ್ಲಿ ಕುಡಿಯೋದಕ್ಕೆ ತುಂಬಾ ಒಳ್ಳೇದು ಕೂಡ. ಕೆಲವೊಬ್ರು ಇದಕ್ಕೆ ತುಂಬಾ ಮಸಾಲೆ ಯೂಸ್ ಮಾಡ್ತಾರೆ, ಅಷ್ಟೊಂದು ಮಸಾಲೆ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಇದಕ್ಕೆ ಈರುಳ್ಳಿನೂ ಕೂಡ ಯೂಸ್ ಮಾಡ್ತಾರೆ, ಅದು ಅವರವರ ಟೇಸ್ಟ್ ವೈಸ್ ಕೂಡ ಹೋಗುತ್ತೆ. ನಮಗೆ ಇದು ಈ ಸೂಪ್ಗೆ ಈರುಳ್ಳಿ ಬೇಡ ಅಂತ ಅನ್ಸುತ್ತೆ, ಹಾಗಾಗಿ ನಾನು ಈರುಳ್ಳಿ ಯೂಸ್ ಮಾಡಿಲ್ಲ. ನಿಮಗೆ ಖಾರಕ್ಕೆ ಬೇಕಾದರೆ ಖಾರ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ 1-2 ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಅದು ಪೇಸ್ಟ್ ಮಾಡುವಾಗಲಾದ್ರೂ ಯೂಸ್ ಮಾಡ್ಬೋದು. ಇಲ್ಲ ನೀವು ಕಾಳನ್ನ ಒಗ್ಗರಣೆ ಹಾಕ್ತೀವಲ್ಲ ಕುಕ್ಕರ್ಗೆ, ಆ ಟೈಮಲ್ಲಿ ಕೂಡ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಚಿಕ್ಕದಾಗಿ ಮಧ್ಯದಲ್ಲಿ 2 ಹೋಳು ಮಾಡಿ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಇದನ್ನೆಲ್ಲ ನಾನು ನಿಮಗೆ ತೋರಿಸಿರುವಂಥ ಮಸಾಲೆ ಐಟಮ್ಗಳೆಲ್ಲದನ್ನು ಕೂಡ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಕೊಂಡು, ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಒಂದು 1/2ರಿಂದ 3/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಾದಿರೋ ಎಣ್ಣೆಗೆ ನಾನು ತೊಳೆದಿಟ್ಕೊಂಡಿರೋಂಥ ಕುರಿ ಕಾಳುಗಳನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಎಣ್ಣೆನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ.
ಥರ ನಾವು ಒಗ್ಗರಣೆಗೆ ಕಾಳುಗಳನ್ನ ಹಾಕಿದ್ಮೇಲೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಆ್ಯಂಟಿಬಯೋಟಿಕ್ಕು ಮತ್ತು ಉಪ್ಪು ಕೂಡ ನಾವು ಹಾಕಿರೋದ್ರಿಂದ ಉಪ್ಪು ಕಾಲಿಗೆಲ್ಲ ಚೆನ್ನಾಗಿ ಹಿಡಿಯಬೇಕು, ಅದ್ರ ರುಚಿ ಎಲ್ಲ ಬಿಟ್ಕೋಬೇಕು. ಹಾಗಾಗಿ ನಾವು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಹಾಕೋಬೇಕು. ಮಸಾಲೆನ ಹಾಕೊಂಡ್ಮೇಲೆ ನಮಗೆ ಸೂಪ್ನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು ಮಾತ್ರ ನೀರು ಹಾಕೋಬೇಕು. ನೀರು ಇಟ್ಕೋಬೇಕು. ನಿಮಗೆ ಅಳತೆ ನೋಡಿಕೊಂಡು 3 ಗ್ಲಾಸ್ ಅಷ್ಟಾದರೂ ನೀರು ಹಾಕೋಬೋದು. ಹಾಕೊಂಡಾದ್ಮೇಲೆ ಕೆಲವೊಬ್ರು ಬೇಕಾದರೆ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಬಿಟ್ಟಿರೋ ಹಾಕೋಬೋದು. ಇಲ್ಲಿ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಅದೇ ಸಾಕಾಗುತ್ತೆ ಫ್ಲೇವರ್ ಅನ್ನೋ ಕಾರಣಕ್ಕೆ ನಾನು ಹಾಕ್ಕೊಂಡಿಲ್ಲ. ಇದೆಲ್ಲ ಆದಮೇಲೆ ನಾನು ಕುಕ್ಕರ್ ಮುಚ್ಚಿ ನಾನು 6 ವಿಷಲ್ ಮಾಡಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಸಲ ತೋರ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು 3 ತೋರಿಸ್ತಾ ಇದ್ದೀನಿ. ನೋಡಿ, ಹೇಳುವಾಗ ಹೇಳ್ತಾ ಇದ್ದೀನಿ. 6 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆಂದು ಆ ಮೂಳೆ ಒಳಗಿರುವಂಥ ರಸ ಎಲ್ಲ ಬಿಟ್ಕೋಬೇಕು ಸೂಪ್ಗೆ. ಆವಾಗಲೇ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೂಪು ಪ್ರತಿಯೊಬ್ಬರಿಗೂ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ತುಂಬಾ ಒಳ್ಳೆಯದು. ಮಂತ್ಲಿ ಒಂದ್ಸಲ ನಾವು ಇದನ್ನು ತೊಗೊಳ್ಳೋದು ಒಳ್ಳೆಯದು. ನಮ್ಮನೆಗಳಲ್ಲಿ ತಂದರೆ ಯಾವಾಗಲೂ ಬರೀ ಏನು ಕಾಳುಗಳು ತೊಗೊಂಬರಲ್ಲ, ತಲೆಕಾಲು 2 ಒಟ್ಟಿಗೆ ತೊಗೊಂಬರ್ತಾರೆ. ಕಾಳುಗಳನ್ನ ಮಾತ್ರ ಸ್ವಲ್ಪ ಸೂಪ್ ಮಾಡೋದಕ್ಕೆ ಇಟ್ಕೋತೀವಿ. ಸ್ವಲ್ಪ ಬರೀ ತಲೆದು ಸಾಂಬಾರು ಚೆನ್ನಾಗಿರಲ್ಲ ಅಂತೇಳಿ ತಲೆದು ಜೊತೆಗೆ 1-2 ಕಾಳುಗಳನ್ನ ಹಾಕಿ ಸಾಂಬಾರು ಮಾಡೋವಂಥದ್ದು. ತಂದ ತಕ್ಷಣ ಫಸ್ಟು ಕಾಳು ಸೂಪ್ನ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಇಟ್ಬಿಡ್ತೀವಿ. ಟಿಫನ್ ಜೊತೆಗೆ ಕಾಳು ಸೂಪ್ನ ಸಂಡೇ ಮಾರ್ನಿಂಗು ಟಿಫನ್ ಜೊತೆಗೆ ಕುಡಿಯೋದು ತಿನ್ನೋದು ಮಾಡ್ಕೋತೀವಿ. ಮಧ್ಯಾಹ್ನಕ್ಕೆ ತಲೆಕಾಲು ಸಾಂಬಾರನ್ನ ಯೂಸ್ ಮಾಡುವಂಥದ್ದು. ಯಾವಾಗ ಮಾಡಿದ್ರು ಹೀಗೆ ಮಾಡ್ತೀವಿ ಆಲ್ಮೋಸ್ಟು. ಟೇಸ್ಟ್ ವೈಸು ಕಾಲು ಸೂಪ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಹಸ್ಬೆಂಡ್ಗೆ, ಮಕ್ಕಳಿಗೆ ಎಲ್ರಿಗೂ ಕಾಲು ಸೂಪ್ ತುಂಬ ಇಷ್ಟ ಆಗುತ್ತೆ. ಹಾಗೆ ಈಗ ಕಂಟಿನ್ಯೂಸು 3-4 ದಿನದಿಂದ ಮಳೆ ಬೇರೆ ಇಟ್ಕೊಂಡಿದ್ದೀವಿ. ಜಿಡಿ ಮಳೆ, ಒಂದು ಸೈಕ್ಲೋನ್ ಅಂತಲೇ ಹೇಳ್ಬಿಟ್ಟು ಈ ಕಡೆ ಬಟ್ಟೆಗಳು ಒಣಗೋದು ಇಲ್ಲ, ಬಟ್ಟೆಗಳು ವಾಶ್ ಮಾಡೋಕೆ ಹಾಕೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗೋಗಿದೆ. 3-4 ದಿನದಿಂದ ಬಟ್ಟೆಗಳನ್ನ ವಾಶ್ಗೆ ಹಾಕೋಕ್ಕಾಗಿರಲಿಲ್ಲ. ಕಂಟಿನ್ಯೂಸಿಗೆ ಆದರೆ ಕಷ್ಟ ಅಂತಂದ್ಬಿಟ್ಟು ಇವತ್ತು ವಾಷಿಂಗ್ ಮಿಷಿನ್ ಎಲ್ಲ ಬಟ್ಟೆಗಳನ್ನ ಹಾಕೋಣ, ಹಾಗೆ ಹ್ಯಾಂಡ್ ವಾಶ್ ಮಾಡೋಕ್ಕಾಗಿಲ್ಲ ಮಾಡೋಣ ಅಂತಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕ್ತಿದ್ದೆ. ಮಳೆ ನೋಡಿ ಈಗಲೂ ಕೂಡ ಕಮ್ಮಿನೇ ಆಗಿಲ್ಲ, ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಈ ಬೆಂಗಳೂರಲ್ಲಂತೂ ಯಾವಾಗ ಮಳೆ ಬರುತ್ತೋ ಯಾವಾಗ ಮಳೆ ಬರಲ್ಲ ಅಂತಲೇ ಗೊತ್ತಾಗಲ್ಲ. ಇದ್ದಕ್ಕಿದ್ದಂಗೆ ಬರುತ್ತೆ, ಇದ್ದಕ್ಕಿದ್ದಂಗೆ ಮಳೆ ನಿಂತೋಗಿರುತ್ತೆ. ಬಟ್ಟೆಗಳನ್ನ ಒಣಗಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. 2-3 ದಿನದ ಬಟ್ಟೆಗಳನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ರು ಕೂಡ ಮಳೆನೇ ಕಮ್ಮಿ ಆಗಿರಲಿಲ್ಲ. ಈಗ ತಾನೇ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಇರೋ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನು ಸ್ವಲ್ಪ ಡ್ರೈಗೆ ಹಾಕ್ಬಿಟ್ಟು ಅದನ್ನು ಒಣಗಾಕೋಣ ಅಂತೆಲ್ಲ ಒಣಗಾಕ್ತಾ ಇದ್ದೆ. ಈಗ ಹಾಕಿದ್ರೆ ಕೊನೆ ಪಕ್ಷ ನಾಳೆವರೆಗೂ ಒಂಚೂರು ಗಾಳಿಗಾದರೂ ಒಣಗಿಕೊಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಮಳೆ ಫುಲ್ ಕಮ್ಮಿ ಆಗಿತ್ತು, ಪರವಾಗಿರಲಿಲ್ಲ. ಹಾಗಾಗಿ ಎಲ್ಲ ಬಟ್ಟೆಗಳನ್ನೂ ತೊಳೆದು ಒಣಗಾಕ್ತಾ ಇದ್ದೆ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಷ್ಟಕ್ಕೆ ಸ್ಟಾಪ್ ಮಾಡಿ ಕುರಿದು ಸಾಂಬಾರಿಂದ ನಾನು ನೆಕ್ಸ್ಟು ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.